Verification and valuation of freehold and leasehold land and buildings. First one, let us see about verifications and of land and building. Verification ಮತ್ತು ವ್ಯಾಲ್ಯೂಯೇಷನ್. ವೆರಿಫಿಕೇಷನ್ನು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಇದೆಯಾ, ಪ್ರಾಪರ್ ಆಗಿದೆಯಾ, ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತಿದ್ದಾರಾ ಅನ್ನೋದನ್ನ ನಾವು ವೆರಿಫಿಕೇಷನ್ ಮಾಡಿ ಚೆಕ್ ಮಾಡ್ತೀವಿ. ಆ್ಯಸ್ ವ್ಯಾಲ್ಯೂಯೇಷನ್ ಅಂತ ಬಂದರೆ ಆ ಬಿಲ್ಡಿಂಗ್ನ ವ್ಯಾಲ್ಯೂ ಮಾಡ್ತೀವಿ ಮತ್ತು ಫಿಸಿಕಲ್ ಆಗಿ ಎಕ್ಸಿಸ್ಟೆನ್ಸ್ ಆಗಿದೆ ಅಂತ ಅಂದ್ಬಿಟ್ಟು ನಾವು ಹೋಗ್ಬಿಟ್ಟು ಏನು ಮಾಡ್ತೀವಿ, ವೆರಿಫಿಕೇಷನ್ ಮತ್ತು ವ್ಯಾಲ್ಯೂಯೇಷನ್ನ ಇದು ಮಾಡ್ತೀವಿ. ಫಸ್ಟ್ ಲೆಟ್ ಅಸ್ about verification of land and building. He should see that the freehold lands are shown in the BIS cost or freehold in balance sheet cost or freehold buildings as shown as ಕಾಸ್ಟ್ ಲೆಸ್ ಡಿಪ್ರಿಸಿಯೇಷನ್. ಬ್ಯಾಲೆನ್ಸ್ ಶೀಟಲ್ಲಿ ಏನು ಅಮೌಂಟ್ ತೋರಿಸ್ತಿದ್ದಾರೆ ಅದು ಡಿಪ್ರಿಸಿಯೇಷನ್ನ ಲೆಸ್ ಮಾಡಿ ಎಕ್ಸಾಕ್ಟ್ ಡಿಪ್ರಿಸಿಯೇಷನ್ನ ಲೆಸ್ ಮಾಡಿ ಏನು ಮಾಡ್ತಿದ್ದಾರೆ ತೋರಿಸ್ತಿದ್ದಾರೆ ಅಂತ ಅಂದ್ಬಿಟ್ಟು ಬೇಸಿಕ್ಲಿ ಕ್ರಾಸ್ ಚೆಕ್ನ ಮಾಡಬೇಕಾಗುತ್ತೆ. ಹಿ ಶುಡ್ ಸಿ ದಟ್ ದ ಲೀಸ್ ಹೋಲ್ಡ್ ಪ್ರಾಪರ್ಟಿ ಇಸ್ ಶೋನ್ ಇನ್ ದ ಬ್ಯಾಲೆನ್ಸ್ ಶೀಟ್ ಅಟ್ ದ ಕಾಸ್ಟ್ ಲೆಸ್ ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ಟರ್ ದ ಡೇಟ್. ಇವತ್ತು 31st ಮಾರ್ಚ್ಗೆ ಅಮೌಂಟ್ ಹಾಕಿದ್ದಾರೆ, ದಟ್ ಶುಡ್ ಬಿ ಲೆಸ್ ಡಿಪ್ರಿಸಿಯೇಷನ್, ಕಾಸ್ಟ್ ಲೆಸ್ ಡಿಪ್ರಿಸಿಯೇಷನ್ ಬೇಸಿಸ್ ಮೇಲೆ ತೋರಿಸಿದ್ದಾರೆ ಅಂತ ಚೆಕ್ ಮಾಡಬೇಕಾಗುತ್ತೆ. ಹಿ ಶುಡ್ ಎಕ್ಸಾಮೈನ್ ದ ಟೈಟಲ್ ಡೀಡ್ಸ್ ರಿಲೇಟಿಂಗ್ ಟು ದ ಫ್ರೀ ಹೋಲ್ಡ್ ಲ್ಯಾಂಡ್ಸ್ ಆ್ಯಂಡ್ ಬಿಲ್ಡಿಂಗ್ ಟು ಎನ್ಶೂರ್ ದಟ್ ದೇ ಆರ್ ಇನ್ ದ ನೇಮ್ ಆಫ್ ದ ಕ್ಲೈಂಟ್. XYZ ಇಸ್ ಎ ಕ್ಲೈಂಟ್ ಅಂತಂದರೆ ಪ್ರಾಪರ್ಟಿ ಪೇಪರ್ಸ್ ಪೂರ್ತಿ XYZ ಮೇಲೆ ಇದೆ ಅಂತ ಟ್ರಾನ್ಸ್ಫರ್ ಆಗಿದೆ ಅಂತ ಬೇಸಿಕ್ಲಿ ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ. ಹಿ ಶುಡ್ ಎಕ್ಸಾಮೈನ್ ದ ಲೀಸ್ ಡೀಡ್ಸ್ ಟು ಅಸರ್ಟೈನ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ದ ಲೀಸ್ ಡೀಡ್ ಅಂತ ಏನಿದೆ ಆ ಲೀಸ್ ಡೀಡ್ನ ಬೇಸಿಕ್ಲಿ ಕ್ರಾಸ್ ಚೆಕ್ ಮಾಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎರಡು ಮ್ಯಾಚ್ ಆಗ್ತಿದೆಯಾ ಅಂತ ಅಂದ್ಬಿಟ್ಟು ಬೇಸಿಕ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಕ್ರಾಸ್ ಚೆಕ್ನ ಮಾಡಬೇಕಾಗುತ್ತೆ. ಹಿ ಶುಡ್ ಎಕ್ಸಾಮೈನ್ ದ ಟೈಟಲ್ ಡೀಡ್ಸ್ ರಿಲೇಟಿಂಗ್ ಟು ದ ಫ್ರೀ ಹೋಲ್ಡ್ ಲ್ಯಾಂಡ್ಸ್ ದೆನ್ ನೈಮ್ ಆಫ್ ಹಿ ಶುಡ್ ಎಕ್ಸಾಮೈನ್ ದ ಲೀಸ್ ಡೀಡ್ಸ್ ಟು ಅಸರ್ಟೈನ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ದ ಲೀಸ್. ಸೊ ಲೀಸ್ ಡೀಡ್ನ ಏನು ಮಾಡಬೇಕು ಅಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎರಡು ಮ್ಯಾಚ್ ಆಗ್ತಿದೆಯಾ, ಸೊ ಅದ್ರ ಪ್ರಕಾರ ಇದ್ದಿದೆಯಾ ಅಂತ ಅಂದ್ಬಿಟ್ಟು ಏನು ಮಾಡಬೇಕಾಗುತ್ತೆ ಅಂತಂದರೆ ಅದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ಇದೆಯಾ, ಅದು ಪ್ರಾಪರಾಗಿ ನಡೀತಿದೆಯಾ ಅಂತ ಅಂದ್ಬಿಟ್ಟು ಏನು ಮಾಡಬೇಕಾಗುತ್ತೆ ಅಂತಂದರೆ ಕ್ರಾಸ್ ಚೆಕ್ ಮಾಡಬೇಕು. ಹಿ ಶುಡ್ ಫೈಂಡ್ ಔಟ್ ದ ಎಕ್ಸಿಸ್ಟೆನ್ಸ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇದರ್ ಥ್ರೂ ಫಿಸಿಕಲ್ ವೆರಿಫಿಕೇಷನ್ ಆರ್ ಥ್ರೂ ಡಾಕ್ಯುಮೆಂಟರಿ ವಿಸಿಟ್. ಸೊ ಮೋಸ್ಟ್ ಆಫ್ ದ ಟೈಮ್ ಫಿಸಿಕಲ್ ವೆರಿಫಿಕೇಷನ್ ಈಸ್ ವೆರಿ ಈಸಿ compared to the documentary validation. If land and this building is mortgaged, the auditor should get a certificate from the mortgagor stating that the title deeds are in the possession. ಸಪೋಸ್ ಏನಾದರೂ ಬಿಲ್ಡಿಂಗ್ ತೊಗೊಂಡೋಗಿ ಮಾರ್ಟಿಗೇಜ್ ಮಾಡಿದರೆ ಅದರದ್ದು ಡೀಡ್ಸ್ನ ಯಾರು ಪೊಸಿಷನಲ್ಲಿದೆ ಯಾರಾದರೂ ಮಾಡಿದ್ದಾರೆ ಅಂತ ಚೆಕ್ ಮಾಡಬೇಕಾಗುತ್ತೆ. ಹಿ ಶುಡ್ ಮೇಕ್ ಪ್ರಾಪರ್ ಎನ್ಕ್ವೈರಿ ದಟ್ ಇಸ್ ನೋ ಸೆಕೆಂಡ್ ಮಾರ್ಟಿಗೇಜ್ ಅನ್ನ ಫ್ರೀ ಹೋಲ್ಡ್ ಪ್ರಾಪರ್ಟಿ. ಸೊ ಒಂದು ಸರಿ ಪ್ಲಡ್ಸ್ ಮಾಡಿದ್ದಾರೆ ಮತ್ತು ಇನ್ನೊಂದು ಸರಿ ಅಗೇನ್ ತೊಗೊಂಡೋಗ್ಬಿಟ್ಟು ಪ್ಲಡ್ಸ್ ಮಾಡಿ ಇದು ಮಾಡ್ತಿದ್ದಾರೆ ಅಂತ ಸೆಕೆಂಡ್ಸ್ ಮಾರ್ಟಿಗೇಜ್ ಮಾಡಿಲ್ಲ ಅಂತ ಬೇಸಿಕ್ಲಿ ಕ್ರಾಸ್ ಚೆಕ್ನ ಮಾಡಬೇಕಾಗುತ್ತೆ. Leasehold property can be manner mortgaged to others, but it can be sublet to others. In case it is sublet to anybody, the auditor should examine the ಅಗ್ರಿಮೆಂಟ್ ವಿತ್ ದ ಸಬ್ಟೆನೆಂಟ್. ಸಪೋಸ್ ಲೀಸಲ್ಲಿ ಇದ್ದೀವಿ, ನಾವು ಲೀಸ್ ತೊಗೊಂಡು ಇನ್ನೊಬ್ರಿಗೆ ಲೀಸ್ ಆಗೋಂಗಿಲ್ಲ, ನಾವು ಬೇರೆಯವರಿಗೆ ಲೆಟೆಡ್ ಪ್ರಾಪರ್ಟಿ ನಮ್ಮದಲ್ಲಿರೋಂಥ ಪಾರ್ಟಿಷನ್ ಜಾಗದಲ್ಲಿ ಏನು ಮಾಡ್ಬೋದು, ಬೇರೆಯವ್ರಿಗೆ ರೆಂಟ್ ಕೊಟ್ಟಿರ್ಬೋದು. ಆ ರೆಂಟ್ ಕೊಟ್ಟಿರೋಂಥ ಡಾಕ್ಯುಮೆಂಟ್ಸು ಮತ್ತು ಅದರಿಂದ ಏನು ರೆಂಟ್ ರಿಸೀವ್ಡ್ ಆಗಿದೆ ಅದ್ರ ಬಗ್ಗೆ ಬೇಸಿಕ್ಲಿ ಬೇಕಾಗುತ್ತೆ. ವ್ಯಾಲ್ಯೂಯೇಷನ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಯಾವ ಥರ ವ್ಯಾಲ್ಯೂ ಮಾಡ್ತಾರೆ. ಲ್ಯಾಂಡ್ ಈಸ್ ಎ ಪರ್ಮನೆಂಟ್ ಅಸೆಟ್. ಇಟ್ ಡಸ್ ನಾಟ್ depreciate by use it, so it's shown in the balance sheet at the cost. The cost includes its purchase price, brokers commissions, registration fees and all other legal charges etc. While evaluating the land, the auditor see what type it is and for what purpose it has been purchased. Basically land it's a permanent asset, is not a depreciable asset. ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಕಾಸ್ಟಲ್ಲಿ ಇದೆ ಅಂತ ನೋಡಬೇಕಾಗುತ್ತೆ. ಪರ್ಚೇಸ್ ಪ್ರೈಸ್ ಇನ್ಕ್ಲೂಡ್ ಮಾಡಬೇಕಂದ್ರೆ ಬ್ರೋಕರ್ಸ್ ಕಮಿಷನು, ರಿಜಿಸ್ಟ್ರೇಷನ್ ಫೀಸ್, ಆಲ್ ಅದರ್ ಲೀಗಲ್ ಚಾರ್ಜಸ್ ಎಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಆಡಿಟರ್ ಏನು ಮಾಡಬೇಕಾಗುತ್ತೆ ಅಂದರೆ ಆಮೇಲೆ ಯಾವ ಪರ್ಪಸ್ಗೆ ಪರ್ಚೇಸ್ ಮಾಡಿದೆ ಅಂತ ಕ್ರಾಸ್ ಚೆಕ್ನ ಮಾಡಬೇಕಾಗುತ್ತೆ. ಲ್ಯಾಂಡ್ ಈಸ್ ಆಫ್ ಟೂ ಟೈಪ್ಸ್: ಫ್ರೀ ಹೋಲ್ಡ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. Freehold land and building is a permanent property of institution, has full rights for it. Its valuation should be done in the following manner. Freehold land and building ಇದು ಕ್ಲೈಂಟಿನ ಒಂದು ಬೇಸಿಕ್ಲಿ ಪರ್ಮನೆಂಟ್ ಅಸೆಟ್ ಆಗಿರ್ತದೆ. ಇದಕ್ಕೆ ಯಾವ ಥರ ಮಾಡ್ತಾರೆ ಅಂತ, ದ ವ್ಯಾಲ್ಯೂಯೇಷನ್ ಆಫ್ ಫ್ರೀ ಹೋಲ್ಡ್ ಆ್ಯಂಡ್ ಲ್ಯಾಂಡ್ ಆನ್ ಬಿಲ್ಡಿಂಗ್ ಇಸ್ ಡನ್ ಅಟ್ ದ ಕಾಸ್ಟ್. ಇನಿಷಿಯಲ್ ಎಕ್ಸ್ಪೆನ್ಸಸ್ ಲೈಕ್ ಬ್ರೋಕರ್ಸ್ ಕಮಿಷನ್ಸ್, registration fees and other legal charges has to be added to the purchase price to determine the cost. ಸೊ ಕನ್ವರ್ಷನ್ ರೇಟ್ ಆಗಿರ್ಬೋದು, ಸೊ ಗೌರ್ಮೆಂಟ್ಗೆ ಏನು ಟ್ಯಾಕ್ಸ್ ಕಟ್ಟಿರ್ತೀವಿ ಅದರದ್ದು ಲೀಗಲ್ ಚಾರ್ಜಸ್ಸು, ಬ್ರೋಕರ್ಸ್ ಕಮಿಷನ್ ಕೊಟ್ಟಿರೋದು ಮತ್ತು ರಿಜಿಸ್ಟ್ರೇಷನ್ ಫೀಸ್ ಇದೆಲ್ಲ ಸೇರಿಸಿ ಏನು ಮಾಡಬೇಕಾಗುತ್ತೆ ಅಂದರೆ ಟೋಟಲ್ ಕಾಸ್ಟಲ್ಲಿ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಎಕ್ಸ್ಪೆನ್ಸಸ್ ಆ್ಯಂಡ್ ರಿಪೇರ್ಸ್ ಆರ್ ಆ್ಯಡೆಡ್ ಟು ಎಕ್ಸ್ಪೆನ್ಸಸ್ ಆ್ಯಂಡ್ ರಿಪೇರ್ ನಾಟ್ ಬಿಕಾಸ್ ದೇಸ್ ಆರ್ ಕನ್ಸಿಡರ್ಡ್ ರೆವಿನ್ಯೂ. ಏನಾದರೂ ಎಕ್ಸ್ಪೆನ್ಸಸ್ ಕಾಂಪೌಂಡ್ ಹಾಕ್ಸಿದ್ರೆ ಇಲ್ಲ ಮೈನ್ ಟರ್ಮ್ ಇದು JCB ತರಿಸಿ ಏನಾದರೂ ರಿಪೇರಿ ಮಾಡಿಸಿದ್ರೆ
ಸೊ ಇವೆಲ್ಲ ಬೇಸಿಕ್ಲಿ ಏನಾಗ್ತದೆ ಅಂತಂದರೆ ರೆವಿನ್ಯೂ ಎಕ್ಸ್ಪೆನ್ಸಸ್ ಬರುತ್ತೆ. ದಿಸ್ ಶುಡ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ದ ಪರ್ಪಸ್ ಆಫ್ ದ ಕಾಸ್ಟ್. ಆ್ಯಂಡ್ ಅಗೇನ್ ಎನಿ ಇನ್ಕ್ರೀಸ್ ಇನ್ ಪ್ರಾಪರ್ಟಿ ಶುಡ್ ಬಿ ಆ್ಯಡೆಡ್ ಟು ದ ಕಾಸ್ಟ್ ಆಫ್ ದ ಪ್ರಾಪರ್ಟಿ. ಸಪೋಸ್ ಪಕ್ಕದಲ್ಲಿ ಜಾಗ ಇತ್ತು, ಆ ಜಾಗನ ತೊಗೊಂಡಿದ್ದೀವಿ ಅಂತ ಬಂದರೆ ಅದಕ್ಕೂ ಏನು ಮಾಡಬೇಕಾಗುತ್ತೆ ಅಂತಂದರೆ ಇನ್ಕ್ಲೂಡ್ ಮಾಡಬೇಕಾಗುತ್ತೆ ಕಾಸ್ಟ್. ಡಿಪ್ರಿಸಿಯೇಷನ್ ಶುಡ್ ಬಿ ಡಿಡಕ್ಟೆಡ್ ಫ್ರಮ್ ದ ಕಾಸ್ಟ್ ಇನ್ ದ ಬ್ಯಾಲೆನ್ಸ್ ಶೀಟ್. ಡಿಪ್ರಿಸಿಯೇಷನ್ ಏನಾದರೂ ಹಾಕಿದರೆ ಕಾಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ ಡಿಡಕ್ಟ್ ಮಾಡಬೇಕು. ದ ಪ್ರಾಪರ್ಟಿ ಶುಡ್ ನೆವರ್ ಬಿ ಓವರ್ ವ್ಯಾಲ್ಯೂಡ್ ಇನ್ ದ ಬ್ಯಾಲೆನ್ಸ್ ಶೀಟ್. ಇಫ್ ಇಟ್ ಹ್ಯಾಸ್ ಡನ್ ದ ಮಾರ್ಕೆಟ್ ಆಫ್ ರಿಯಲ್ ವ್ಯಾಲ್ಯೂ ಇಸ್ ಟೇಕನ್ ಆಸ್ ಅ ಬೇಸಿಸ್, ಇಟ್ ಶುಡ್ ಬಿ ಕ್ಲಿಯರ್ಲಿ ಡಿಸ್ಕ್ಲೋಸ್. ರಿಯಲೈಸಬಲ್ ವ್ಯಾಲ್ಯೂ ಏನಿದೆ ಅದ್ರ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕಾಗುತ್ತೆ. ಓವರ್ ವ್ಯಾಲ್ಯೂನ ಯಾವತ್ತೂ ಆ್ಯಡ್ ಮಾಡೋಂಗಿಲ್ಲ. Leasehold building and land. Leasehold building or land is also a permanent property. It is acquired for the lease agreement for a fixed duration. It is returned to a original owner after that period. It can again be acquired and kept on lease. The auditor should see that the separate accounts are maintained for freehold and leasehold properties. Its valuation should be done in the following manner. Leasehold property ಅಂತ ಏನಾದರೂ ತೊಗೊಂಡಿದ್ರೆ the property should be shown in the shown at cost. Any increase in the value of property should be added. Depreciation should be deducted from the cost which is calculated by dividing the total cost of the lease with the period of the lease. ಸೊ ಲೀಸ್ ಹೋಲ್ಡ್ ಪ್ರಾಪರ್ಟಿನೂ ಏನು ಮಾಡಬೇಕಾಗುತ್ತೆ ಅಂತಂದರೆ ಲೀಸ್ ಹೋಲ್ಡ್ ಪ್ರಾಪರ್ಟಿನ ಬೇಸಿಕ್ಲಿ ಅದು ಕಾಸ್ಟಲ್ಲಿ ತೋರಿಸ್ಬೇಕಾಗುತ್ತೆ. ಏನಾದರೂ ಅಡಿಷ್ನಲ್ ಪ್ರಾಪರ್ಟಿ ಆ್ಯಡ್ ಮಾಡಿದರೆ ಅದರದ್ದು ಬೇಸಿಕ್ಲಿ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಜೊತೆಗೆ ಡಿಪ್ರಿಸಿಯೇಷನ್ ಏನಾದರೂ ಲೆಸ್ ಮಾಡ್ತಿದ್ರೆ ಅದನ್ನು ಲೆಸ್ ಮಾಡಿಬಿಟ್ಟು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ತೋರಿಸ್ಬೇಕಾಗುತ್ತೆ.